ಗೀತಾ, ನಮ್ಮ ಕೇರಿಲಿ ಬಸವರಾಜ್ ಅಂತಿದಾರಲ್ಲ, ಅವ್ರ ಸುದ್ದಿ ಕೇಳಿ ಬಹಳ ಬೇಜಾರಾಯ್ತು ಕಣೆ. ಯಾಕ್ರಿ, ಏನಾಯ್ತು ಅವ್ರಿಗೆ? ಬಸವರಾಜ್ ಮಗ ಎಲ್ಲ ಆಸ್ತಿನೂ ತನ್ನ ಹೆಸರಿಗೆ ಮಾಡಿಸ್ಕೊಂಡು ಅಪ್ಪ ಅಮ್ಮನ್ನ ಮನೆಯಿಂದ ಹೊರಗೆ ಹಾಕಿದಾನಂತೆ. ಅಯ್ಯೋ ದೇವ್ರೆ, ಹೌದೇನ್ರಿ? ಈ ಸುದ್ದಿ ಕೇಳ್ದಾಗಿಂದ ನನ್ನ ಮನಸ್ಸಲ್ಲೂ ಒಂಥರ ಭಯ ಶುರುವಾಗ್ಬಿಟ್ಟಿದೆ. ಹೌದ್ರಿ, ತಂದೆ ತಾಯಿ ಆದವರಿಗೆ ಇಂಥ ಸುದ್ದಿ ಕೇಳಿದಾಗ ಭಯ ಆಗೋದು ಸಹಜನೇ. ಆದರೆ ಏನು ಮಾಡೋದು ಹೇಳಿ, ಇದು ಈಗ ಯಾವುದೋ ಒಂದು ಎರಡು ಮನೇಲಿ ನಡೀತಾ ಇರೋ ಕಥೆ ಅಲ್ಲ. ಸುಮಾರಿಗೆ ಎಲ್ಲ ಮನೇಲೂ ಇಂಥದ್ದೇ ಕಥೆನೇ ಸಾಮಾನ್ಯವಾಗೋಗ್ಬಿಟ್ಟಿದೆ. ಬಸವರಾಜಿಗೆ ಇಬ್ರು ಗಂಡ್ಮಕ್ಳಿದ್ರು. ತನ್ನ ಗಂಡ್ಮಕ್ಳ ಬಗ್ಗೆ ಅವನಿಗೆ ತುಂಬಾನೇ ಹೆಮ್ಮೆ ಇತ್ತು. ಎಲ್ಲರ ಹತ್ರನೂ ತನ್ನ ಗಂಡ್ಮಕ್ಳ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾ ಇದ್ದ. ಅವನ ಮೊದಲನೇ ಮಗ ಫಾರಿನ್ನಿಗೆ ಹೋಗಿ ಸೆಟಲ್ ಆದ. ಅವನು ಫಾರಿನ್ನಿಗೆ ಹೋದ್ಮೇಲೆ ಅಪ್ಪ ಅಮ್ಮನ್ನ ಏನು ಎತ್ತ ಅಂತಲೂ ಕೇಳಲಿಲ್ಲ. ಚಿಕ್ಕ ಮಗ ಇದನ್ನೇ ತನ್ನ ಉಪಯೋಗಕ್ಕೆ ಬಳಸ್ಕೊಂಡ. ಚಿಕ್ಕ ಮಗ ಏನು ಮಾಡ್ದ, ಅಪ್ಪ ಅಮ್ಮನಿಗೆ ಭಾಳ ಪ್ರೀತಿ ವಿಶ್ವಾಸ ತೋರಿಸ್ದ ಹಾಗೆ ಮಾಡಿ ಅವ್ರನ್ನ ತನ್ನ ಕಡೆ ಮಾಡ್ಕೊಂಡ. ಬಣ್ಣದ ಮಾತಾಡಿ ಅಪ್ಪ ಅಮ್ಮನ್ನ ಮರಳು ಮಾಡಿ ಎಲ್ಲ ಆಸ್ತಿನೂ ತನ್ನ ಹೆಸರಿಗೆ ಬರೆಸ್ಕೊಂಡ. ಯಾವಾಗ ಎಲ್ಲ ಆಸ್ತಿ ತನ್ನ ಹೆಸರಿಗೆ ಬಂತೋ ಅಪ್ಪ ಅಮ್ಮನ ಜೊತೆ ಅವ್ನು ನಡ್ಕೊಳ್ಳೋ ರೀತಿಲಿ ಪೂರ್ತಿ ಬದಲಾಗಿ ಹೋಯ್ತು. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಬಸವರಾಜ್ ಮಗನಿಗೆ ಏನೋ ಒಂದು ಮಾತಂದಂತೆ. ಅದನ್ನೇ ಇಟ್ಕೊಂಡು ಅಪ್ಪ ಅಮ್ಮನಿಗೆ ಬಾಯಿಗೆ ಬಂದಾಗೆಲ್ಲ ಬೈದು ಬಿಟ್ಟು ಕೂಳ್ ತಿಂತಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಇಬ್ಬರನ್ನೂ ಮನೆಯಿಂದ ಹೊರಗೆ ಹಾಕ್ಬಿಟ್ನಂತೆ ಕಣೆ. ಈ ವಯಸ್ಸಲ್ಲಿ ಆ ಗಂಡ ಹೆಂಡತಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಈ ಥರ ಸುದ್ದಿಗಳನ್ನೇ ಕೇಳಿ ಕೇಳಿ ನನಗಂತೂ ಇತ್ತೀಚೆಗೆ ಹೇಗೆ ಅನಿಸ್ಬಿಟ್ಟಿದೆ ಅಂದರೆ, ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿರೋದೇ ಎಷ್ಟೋ ಉತ್ತಮ ಅಂತ. ಕೊನೆ ಪಕ್ಷ ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಾರೆ, ಪ್ರೀತಿಯಿಂದ ಒಂದೆರಡು ಮಾತಾಡ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ ರೀ. ನೀವು ಸುಮ್ಮನೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಈ ಜಗತ್ತಲ್ಲಿ ಪ್ರತಿ ಮನೇಲೂ ದಿನಕ್ಕೆ ಒಂದೊಂದು ವಿಷಯಗಳು ನಡೀತಾನೆ ಇರುತ್ತೆ. ಅದನ್ನೆಲ್ಲ ಕೇಳಿ ನಾವು ನಮ್ಮ ತಲೆಗೆ ಹಚ್ಕೊಂಡು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಹೇಳಿ? ಹಾಗೆ ಗಂಡು ಮಕ್ಕಳು ಕೆಟ್ಟವರು, ಹೆಣ್ಮಕ್ಳು ಒಳ್ಳೆಯವರು, ಇಲ್ಲ ಹೆಣ್ಮಕ್ಳು ಕೆಟ್ಟವರು, ಗಂಡು ಮಕ್ಕಳು ಒಳ್ಳೆಯವರು, ಆ ಥರ ಎಲ್ಲ ಏನೂ ಇಲ್ಲ. ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿರೋದಷ್ಟೇ. ಅವ್ರ ಭಾಗ್ಯ ಚೆನ್ನಾಗಿತ್ತು ಅಂದರೆ ಗಂಡಾಗಲಿ ಹೆಣ್ಣಾಗಲಿ ಒಳ್ಳೆ ಮಕ್ಕಳಾಗಿರ್ತಾರೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಮತ್ತು ಇನ್ನೊಂದು ಥರ ನೋಡ್ಬೇಕಂದ್ರೆ ರೀ, ಈಗ ಗಂಡು ಮಕ್ಕಳ ಜೊತೆ ತಂದೆ ತಾಯಿ ಕೊನೆಯವರೆಗೂ ಇರ್ತಾರೆ. ಜೊತೆಗೆ ಇರೋವಾಗ ಸಣ್ಣ ಪುಟ್ಟ ಮನಸ್ತಾಪಗಳು ಬರೋದು ಸಹಜ. ಅದೇ ಹೆಣ್ಮಕ್ಳಾದರೆ ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋಗ್ತಾರೆ, ಅಪರೂಪಕ್ಕೆಲ್ಲೋ ಒಂದೊಂದು ಸಲ ಬಂದು ಹೋಗ್ತಾರೆ. ಹಾಗಾಗಿ ಅವ್ರ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ಈ ಥರನೂ ನಾವು ಯೋಚನೆ ಮಾಡಬೇಕಾಗತ್ತೆ. ನೀನು ಏನೇ ಹೇಳು ಗೀತಾ, ನನ್ನ ಅನುಭವದ ಪ್ರಕಾರ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಉತ್ತಮ. ನನ್ನ ಪ್ರಕಾರ ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ ಅವಮಾನ ಮಾಡಲ್ಲ, ಅವರಿಗೆ ನೋವಾಗೋ ಥರ ನಡ್ಕೊಳಲ್ಲ, ತಂದೆ ತಾಯಿ ಹೇಳಿದ ಮಾತು ಕೇಳ್ತಾರೆ. ಅದೇ ಗಂಡು ಮಕ್ಕಳು ಹಾಗಲ್ಲ. ಇಡೀ ಜಗತ್ತಲ್ಲಿ ಯಾರನ್ನೇ ಕೇಳು, ಗಂಡು ಮಗುನೇ ಬೇಕು ಅನ್ನೋರೇ ಜಾಸ್ತಿ. ಆದರೆ ಎಲ್ಲೇ ನೋಡು, ಗಂಡು ಮಕ್ಕಳಿಂದನೇ ತಂದೆ ತಾಯಿ ಹಿಂಸೆ ಅನುಭವಿಸಿರ್ತಾರೆ. ವಯಸ್ಸಾಗಿರೋ ತಂದೆ ತಾಯಿನ ಗಂಡು ಮಕ್ಕಳೇ ಮನೆಯಿಂದ ಆಚೆ ಹಾಕಿರ್ತಾರೆ. ಅದಕ್ಕೆ ಭಾಳ ಯೋಚನೆ ಮಾಡಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನನಗೆ ನನ್ನ ಮಗ ಆಕಾಶ್ ಮೇಲೆ ಯಾವ ನಂಬಿಕೆನೂ ಇಲ್ಲ. ಮುಂದೊಂದು ದಿನ ಅವನು ನಮ್ಮನ್ನು ಮನೆಯಿಂದ ಆಚೆ ಹಾಕೋಷ್ಟರೊಳಗೆ ನಾವೇ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ನಾನು ನನ್ನ ಆಸ್ತಿಲಿ ಮುಕ್ಕಾಲು ಭಾಗ ನನ್ನ ಮಗಳು ಅಂಕಿತಾ ಹೆಸರಿಗೆ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ರಿ, ವಯಸ್ಸಾಗ್ತಾ ಆಗ್ತಾ ನಿಮ್ಗೇನು ಬುದ್ಧಿ ಕಡಿಮೆ ಆಗಿದ್ಯಾ? ಎಲ್ಲ ಆಸ್ತಿನ ಮಗಳ ಹೆಸರಿಗೆ ಬರೆದ್ಬಿಟ್ರೆ ಪಾಪ ನಮ್ಮ ಮಗ ಏನು ಬೀದಿಲಿ ಕೂತ್ಕೊಂಡು ಭಿಕ್ಷೆ ಬಿಡಬೇಕಾ? ಗೀತಾ, ಮುಂದೊಂದು ದಿನ ನಿನ್ನ ಮಗ ನಮ್ಮನ್ನು ಮನೆಯಿಂದ ಆಚೆ ಹಾಕಿ ನಾವು ಬೀದಿಲಿ ಕೂತ್ಕೊಂಡು ಭಿಕ್ಷೆ ಬೇಡೋದ್ರಿಗಿನ ಒಳ್ಳೇದು ನೀನು ಈ ಕಟ್ಟು ಮಸ್ತಾಗಿರೋ ನಿನ್ನ ಮಗ ಬೀದಿಲಿ ಕೂತ್ಕೊಂಡು ಭಿಕ್ಷೆ ಬೇಡೋದು. ಅಷ್ಟಕ್ಕೂ ಅವನು ಭಿಕ್ಷೆ ಬೇಡೋ ಅವಶ್ಯಕತೆ ಏನಿದೆ? ಇನ್ನೂ ವಯಸ್ಸಿದೆ, ದೇವ್ರ ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ಕೆಲಸ ಮಾಡಿ ದುಡ್ದು ಬದುಕಲಿ. ರೀ, ಅದು ನೀವು ಮಾಡಿರೋ ಆಸ್ತಿ, ನೀವು ಕಷ್ಟಪಟ್ಟು ಮಾಡಿರೋ ಆಸ್ತಿ. ಅದನ್ನ ನಿಮ್ಗೆ ಇಷ್ಟ ಬಂದವರಿಗೆ ಬರೆಯೋ ಅಧಿಕಾರ ನಿಮ್ಗಿದೆ. ಹಾಗಂತ ನೀವು ಎಲ್ಲ ಆಸ್ತಿನೂ ಮಗಳಿಗೆ ಬರೆದು ಏನೂ ತಪ್ಪು ಮಾಡದೆ ಇರೋ ಮಗನಿಗೆ ಏನು ಕೊಡದೆ ಶಿಕ್ಷೆ ಕೊಡ್ತೀನಿ ಅಂದರೆ ಅದು ಯಾವ ನ್ಯಾಯ ಹೇಳಿ? ಅವನಿಗೆ ಏನು ತಪ್ಪು ಮಾಡಿದ್ದಾನೆ ಅಂತ ಶಿಕ್ಷೆ ಅನುಭವಿಸ್ಬೇಕು? ಗಂಡು ಮಗ ಆಗಿ ಹುಟ್ಟಿರೋ ಕಾರಣಕ್ಕ? ಅದು ಅಲ್ಲದೆ ಅವನ ಮದುವೆ ಆಗಿ ಇನ್ನೂ 6 ತಿಂಗಳಾಗಿದೆ. ದೇವ್ರ ದಯೆಯಿಂದ ನಮಗೆ ಒಳ್ಳೆ ಸೊಸೆನೂ ಸಿಕ್ಕಿದ್ದಾಳೆ. ಇಲ್ಲಿವರೆಗೂ ನಾನು ಗಮನಿಸಿರೋ ಹಾಗೆ ನಮ್ಮ ಮಗ ಸೊಸೆ ಇಬ್ಬರು ಯಾವತ್ತೂ ನಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡಿಲ್ಲ. ಹೀಗಿರ್ಬೇಕಿದ್ರೆ ನಾವು ಯಾಕ್ರಿ ಅವ್ರ ಜೊತೆ ಕೆಟ್ಟದಾಗ ನಡ್ಕೋಬೇಕು? ನಾನಿಷ್ಟು ಹೇಳಿದ ಮೇಲೂ ನಿಮ್ಮ ಮನಸ್ಸು ಬದಲಾಗಲಿಲ್ಲ ಅಂದರೆ ಕೊನೆ ಪಕ್ಷ ಒಂದು 30% ಆಸ್ತಿನಾದರೂ ನಮ್ಮ ಮಗನಿಗೆ ಕೊಡಿ. ಮಿಕ್ಕಿದ್ದೇನು 70% ಇರುತ್ತಲ್ಲ ಮಗಳಿಗೆ ಕೊಡಿ. ಇದಕ್ಕಾದರೂ ಒಪ್ಕೋತೀರಾ? ಸರಿ ತಗೋ, ಹಾಗೆ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ನಮ್ಮ ಮಗಳಿಗೆ ಅಧಿಕಾರ ಜಾಸ್ತಿ ಇರುತ್ತೆ. ಅವಳಿಗೆ ಅಧಿಕಾರ ಜಾಸ್ತಿ ಇರೋ ಹಾಗೆ ನಾನು ಮಾಡ್ತೀನಿ ಕೂಡ. ಮುಂದೊಂದು ದಿನ ಮಗ ಅದೋನೇನಾದರೂ ನಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡ ಅಂದರೆ ಕೊನೆ ಪಕ್ಷ ಮಗಳ ಆಸರೆನಾದರೂ ನಮಗಿದ್ದೇ ಇರುತ್ತೆ. ಅವಳಂತೂ ನಮ್ಮನ್ನು ಬಿಟ್ಕೊಡೋದಿಲ್ಲ. ಸರಿ, ನಿಮ್ಮಿಷ್ಟ. ಹೀಗೆ ರಾಜೇಶ್ ಮತ್ತೆ ಗೀತಾ ಇಬ್ರು ಮಾತಾಡ್ಕೊಂಡು ತಮ್ಮ
ನಮ್ಮ ಆಸ್ತಿಲಿ 70% ಭಾಗ ಮಗಳಿಗೆ 30 ಭಾಗ ಮಗನಿಗೆ ಕೊಡೋದು ಅಂತ ನಿರ್ಧಾರ ಮಾಡ್ತಾರೆ. ಅಂಕಿತಾ, ನಿಮ್ಮಪ್ಪ ನಿನ್ನನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ರಮ್ಮ. ನಾಳೆ ಒಂದು ಸ್ವಲ್ಪ ಸಮಯ ಮಾಡಿಕೊಂಡು ಮನೆಗೆ ಬಂದು ಹೋಗ್ತೀಯಾ? ಹೌದೇನಮ್ಮ, ಸರಿ ಹಾಗಾದ್ರೆ ನಾನು ನಾಳೆನೇ ಬರ್ತೀನಿ. ಮಾರನೇ ದಿನ ಅಂಕಿತಾ ತವ್ರ ಮನೆಗೆ ಬರ್ತಾಳೆ. ಮಗಳೇ ಅಂಕಿತಾ, ಅಂತೂ ಇಂತೂ ನಿಂದು ನಿಮ್ಮ ಅಣ್ಣಂದು ಇಬ್ಬರದ್ದು ಮದುವೆ ಆಯಿತು. ಇಬ್ಬರದ್ದು ನಿಮ್ಮದೇ ಆದ ಸಂಸಾರ ಅಂತ ಆಗಿದೆ. ಮುಂದೆ ಸಮಯ ಸಂದರ್ಭ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಭಾಳ ಯೋಚನೆ ಮಾಡಿ ಈಗಲೇ ನನ್ನ ಆಸ್ತಿನ ನಿಮ್ಮಿಬ್ಬರಿಗೂ ಪಾಲು ಮಾಡಿದ್ದೀನಿ. ನನ್ನ ಆಸೆ ಪ್ರಕಾರ ನನ್ನ 70% ಭಾಗ ಆಸ್ತಿಗೆ ನೀನೇ ಮಾಲೀಕಳಾಗಿರ್ತೀಯ. ಹೌದಪ್ಪ, ನಿಜನಾ? ಹೌದಮ್ಮ, ನಿಮ್ಮ ಅಪ್ಪನಿಗೆ ನಿಮ್ಮ ಅಣ್ಣನಿಗಿನ ನಿನ್ನ ಮೇಲೆ ನಂಬಿಕೆ ಜಾಸ್ತಿ. ಹಾಗಾಗಿ ನಮ್ಮ ನಂತರ ಆಸ್ತಿ ಎಲ್ಲ ನಿನಗೇ ಸಿಗಬೇಕು ಅಂತ ಅವ್ರ ಆಸೆ. ಅದಕ್ಕೆ 3/4 ಭಾಗ ಆಸ್ತಿನ ನಿನ್ನ ಹೆಸರಿಗೆ ಬರ್ತಿದ್ದಾರೆ. ಪೇಪರ್ಸು ಎಲ್ಲ ರೆಡಿ ಮಾಡಿ ಆಗಿದೆ. ನೀನು ಹೋಗಬೇಕಿದ್ರೆ ನಿನಗೆ ಕೊಟ್ಟು ಕಳಿಸ್ತೀನಿ, ಹುಷಾರಾಗಿ ಇಟ್ಕೊ. ಸರಿ ಆಯ್ತಮ್ಮ. ನಮ್ಮಪ್ಪ ಈ ಜಗತ್ತಲ್ಲಿ ಎಲ್ಲರಿಗಿಂತ ನನ್ನನ್ನೇ ಹೆಚ್ಚು ಇಷ್ಟಪಡ್ತಾರೆ ಅಂತ ನನಗೆ ಇವತ್ತು ಅರ್ಥ ಆಯಿತು. ತಂದೆ ತಾಯಿ ಆದರೂ ಹೆಣ್ಮಕ್ಳು ಮದುವೆ ಆಗ್ತಿದ್ದ ಹಾಗೆ ಅವರನ್ನ ಅಕ್ಕಿಯಲ್ಲಿ ಸಿಗೋ ಕಲ್ ಥರ ಆಚೆ ಎಸೆದು ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನಮ್ಮಪ್ಪ ಹಾಗಲ್ಲ. ಯಾವಾಗ ರಾಜೇಶ್ ತನ್ನ ಆಸ್ತಿಲಿ 3/4 ಭಾಗನ ಮಗಳ ಹೆಸರಿಗೆ ಬರೆದೋ, ಮಗಳ ಅಂಕಿತಾಗೆ ಅಣ್ಣ ಇದ್ರೂ ಕೂಡ ತಂದೆ ತನ್ನ ಆಸ್ತಿಲಿ 3/4 ಭಾಗ ತನಗೆ ಕೊಟ್ಟಿದ್ದಾರೆ, ತನಗೆ ಎಲ್ಲ ಅಧಿಕಾರನೂ ಕೊಟ್ಟಿದ್ದಾರೆ ಅಂತ ಅಹಂಕಾರ ಬಂದ್ಬಿಡತ್ತೆ. ಹಾಗಾಗಿ ಅವಳು ಪದೇ ಪದೇ ತವ್ರ ಮನೆಗೆ ಬರೋಕ್ಕೆ ಶುರು ಮಾಡ್ತಾಳೆ. ಬಂದವಳು ಸುಮ್ಮನೆ ಹೋಗ್ತಾ ಇರಲ್ಲ, ತನ್ನ ಅಣ್ಣ ಅತ್ತಿಗೆ ವಿಷಯಗಳಲ್ಲಿ ಅವ್ರ ಜೀವನದಲ್ಲಿ ಇಂಟರ್ಫಿಯರ್ ಆಗ್ತಾ ಇರ್ತಾಳೆ. ಅಣ್ಣ, ಇನ್ಮೇಲೆ ನಾನು ಪ್ರತಿ ತಿಂಗಳು 1ನೇ ತಾರೀಕಿಗೆ ಅಂಗಡಿಗೆ ಬರ್ತೀನಿ. ಅಂಗಡಿದು 1 ತಿಂಗಳಿಂದ ಎಲ್ಲ ಲೆಕ್ಕಾಚಾರನೂ ಚೆಕ್ ಮಾಡ್ತೇನೆ. ಅಲ್ಲ, ನನ್ನ ಅಂಗಡಿ ಲೆಕ್ಕಾಚಾರನ ನೀನು ಯಾಕೆ ನೋಡ್ತೀಯಾ? ಅಚ್ಚೋ, ಪಾಪ ಅಣ್ಣ, ನಿನಗೇನು ಗೊತ್ತಾಗಲ್ಲ. ನನ್ನ ಅಂಗಡಿ ಅಂತ ನೀನು ಏನು ಹೇಳ್ತಾ ಇದೆಯಲ್ಲ, ಅದು ನಿಂದಲ್ಲ, ಅಪ್ಪಂದು. ನೀನು ಬರೀ ಆ ಅಂಗಡಿನ ನೋಡ್ಕೋತಾ ಇದೀಯ ಅಷ್ಟೇ. ಅಪ್ಪ ತನ್ನ ಅಂಗಡಿನ ನಿನಗೆ ನೋಡ್ಕೊಳಕ್ ಬಿಟ್ಟಿದ ತಕ್ಷಣ ನೀನು ಅದರ ಮಾಲೀಕನೇ ಆಗ್ಬಿಟ್ಟೆ ಅನ್ಕೊಂಡ್ಯಾ? ಅಂಕಿತಾ, ನೀನು ಏನು ಮಾತಾಡ್ತಿದ್ಯಾ? ಅದು ಏನು ಹೇಳಬೇಕು ಅಂತಿದ್ಯಾ? ನೇರವಾಗಿ ಹೇಳು. ಅಣ್ಣ, ನಿನಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅಪ್ಪ ಅವ್ರ ಆಸ್ತಿಯಲ್ಲಿ 3/4 ಭಾಗಕ್ಕೆ ನನ್ನನ್ನೇ ವಾರಸ್ದಾರಳನ್ನಾಗಿ ಮಾಡಿದ್ದಾರೆ. ಅಂದರೆ ಹೆಚ್ಚು ಕಮ್ಮಿ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬಂದ ಹಾಗಾಯಿತು. ಅದರಲ್ಲಿ ಈ ಅಂಗಡಿ ಕೂಡ ಸೇರುತ್ತೆ. ಅದಕ್ಕೆ ಇನ್ಮೇಲೆ ಈ ಅಂಗಡಿ ಎಲ್ಲ ಲೆಕ್ಕಾಚಾರನೂ ನೀನು ನನಗೆ ಒಪ್ಪಿಸ್ಬೇಕು. ಏನು? ಅಪ್ಪ ಆಸ್ತಿಗೆಲ್ಲ ನಿನ್ನನ್ನೇ ವಾರಸ್ದಾರಳನ್ನಾಗಿ ಮಾಡಿದಾರ? ಈ ಅಂಗಡಿ ಅಪ್ಪಂದು ಅನ್ನೋದನ್ನ ನಾನು ಒಪ್ಕೋತೀನಿ. ಆದರೆ 10 ವರ್ಷದಿಂದ ಈ ಅಂಗಡಿಗೋಸ್ಕರ ಬೆವರು ಸುರಿಸಿ ನಾನು ದುಡ್ದಿದ್ದೀನಿ. ಹಗಲು ರಾತ್ರಿ ಅಂದೇ ಕೆಲಸ ಮಾಡಿದ್ದೀನಿ. ಹೀಗಿರ್ಬೇಕಿದ್ರೆ ಅಂಗಡಿ ಲೆಕ್ಕಾಚಾರನೆಲ್ಲ ಇನ್ಮೇಲೆ ನಿನಗೆ ಒಪ್ಪಿಸ್ಬೇಕು ಅಂತ ಬಂದು ಹೇಳ್ತಾ ಇದೆಯಲ್ಲ, ಈ ಅಂಗಡಿಗೋಸ್ಕರ ನೀನು ಏನು ಮಾಡಿದ್ಯಾ? ಅಪ್ಪ ಬಂದು ಅಂಗಡಿ ಲೆಕ್ಕಾಚಾರ ಕೇಳಿದ್ರೆ ನನಗೆ ಏನು ಅನ್ಸಲ್ಲ. ಆದರೆ ನೀನು ಬಂದು ಕೇಳ್ತಾ ಇದೆಯಲ್ಲ, ಅದನ್ನು ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಈಗ ಈ ಅಂಗಡಿಗೆ ಓನರ್ ನಾನು, ಅದಕ್ಕೆ ಕೇಳ್ತಾ ಇದ್ದೀನಿ. ಸರಿ, ಸಾಯಂಕಾಲ ಅಪ್ಪನ ಹತ್ರನೇ ನಾನು ಎಲ್ಲ ಮಾತಾಡ್ತೀನಿ. ಸಂಜೆ ಸಮಯ. ಅಪ್ಪ, ನನ್ನ ಡಿಗ್ರಿ ಮುಗಿದ ತಕ್ಷಣ ನೀವೇ ಹೇಳಿದ್ರಿ ಹೊರಗಡೆ ಎಲ್ಲೂ ಕೆಲಸ ಹುಡುಕೋ ಅವಶ್ಯಕತೆ ಇಲ್ಲ, ನಮ್ಮ ಮನೆದೇ ಅಂಗಡಿ ಇದೆ, ಅದನ್ನೇ ನೋಡ್ಕೊಂಡು ಹೋಗು ಅಂತ. ನಿಮ್ಮ ಮಾತಿಗೆ ನಾನು ಗೌರವ ಕೊಟ್ಟು ಅಂಗಡಿ ಎಲ್ಲ ಜವಾಬ್ದಾರಿನೂ ನಾನು ತಗೊಂಡೆ. ಆವಾಗಿಂದ ನೀವು ಅಂಗಡಿಗೆ ಬರೋದನ್ನು ನಿಲ್ಲಿಸಿ ಆರಾಮಾಗಿ ಮನೇಲಿದ್ರಿ. ಅವತ್ತಿಂದ ಇವತ್ತಿನವರೆಗೂ ಅಪ್ಪ, ನಾನು ನಮ್ಮ ಅಂಗಡಿ ಅಂತ ಅಂದ್ಕೊಂಡಿಲ್ಲ, ದೇವಸ್ಥಾನ ಅಂತ ಅಂದ್ಕೊಂಡಿದ್ದೀನಿ. ನೀವೇ ಬೇಕಿದ್ರೆ ನೋಡಿ ಅಪ್ಪ, ನಿಮ್ಮ ಅವಾಗಿನ ಚಿಕ್ಕ ಅಂಗಡಿನ ನಾನಿವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ದೀನಿ ಅಂತ. ಇದೆಲ್ಲ ಅಷ್ಟು ಸುಲಭವಾಗಿ 1-2 ದಿನದಲ್ಲಿ ಆಗಲಿಲ್ಲ. ಹಗಲು ರಾತ್ರಿ ಅಂದೆ ಅಂಗಡಿಗೋಸ್ಕರ ಕಷ್ಟಪಟ್ಟು ದುಡ್ದಿದ್ದೀನಿ. ನಿಮ್ಮ ಜೊತೆನೂ ನಾನು ಯಾವತ್ತೂ ಕೆಟ್ಟದಾಗ ನಡ್ಕೊಂಡಿಲ್ಲ. ಹೀಗಿರಬೇಕಿದ್ರೆ ನೀವೇ ಹೇಳಿಯಪ್ಪ, ನಾನು ಏನು ತಪ್ಪು ಮಾಡಿದೆ ಅಂತ ಆಸ್ತಿನೆಲ್ಲ ನೀವು ಅಂಕಿತನ ಹೆಸರಿಗೆ ಬರೆದಿದ್ದೀರಾ. ಇದರಿಂದಾಗಿ ಇವತ್ತು ನಾನು ನನ್ನ ಅಂಗಡಿ ಲೆಕ್ಕಾಚಾರನ ಅಂಗಡಿಗೋಸ್ಕರ ಯಾವತ್ತೂ ಏನೂ ಮಾಡದೇ ಇರೋ ಅಂಕಿತಾಗೆ ಲೆಕ್ಕಾಚಾರ ಕೊಡಬೇಕಾಗಿದೆ. ಆಕಾಶ್, ಅಂಗಡಿನ ನೀನು ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಗಡಿನ ನಿನ್ನಿಂದ ಕಿತ್ಕೋಬೇಕು ಅಂತ ನನಗೆ ಯಾವತ್ತೂ ಉದ್ದೇಶ ಇರಲೇ ಇಲ್ಲ. ಈಗಲೂ ಅಂಗಡಿ ನಿಂದೆ. ಏನು ಮಾತಾಡ್ತಿದ್ದೀರಪ್ಪ? ನೀವು ನಿಮ್ಮ ಆಸ್ತಿಲಿ 70% ನನಗೆ ಕೊಟ್ಟ ಮೇಲೆ ಅಂಗಡಿ ಆದಾಯದಲ್ಲೂ 70% ನನಗೆ ಸೇರ್ತು ತಾನೆ? ನೋಡೋಣ, ನಿನಗಿಷ್ಟ ಇದೆಯೋ ಇಲ್ವೋ, ಅಂಗಡಿ ಲೆಕ್ಕಾಚಾರ ನೀನು ನನಗೆ ಕೊಡಲೇಬೇಕು. ನಾನು ಪ್ರತಿ ತಿಂಗಳು ಕೇಳ್ತೀನಿ. ಅಷ್ಟೇ ಅಲ್ಲ, ಇನ್ಮೇಲೆ ಪ್ರತಿ ತಿಂಗಳು ಅಂಗಡಿಲಿ ಏನು ಆದಾಯ ಬರುತ್ತೋ ಅದರಲ್ಲಿ 70% ನಂದು, ಮಿಕ್ಕಿದ 30% ನಿಂದು. ನಿನಗಿನ್ನೂ ನಂಬಿಕೆ ಬರಲಿಲ್ಲ ಅಂದರೆ ಅಪ್ಪನೇ ಬರ್ಕೊಟ್ಟಿರೋ ಆಸ್ತಿ ಪತ್ರನ ಬೇಕಾದರೆ ತೋರಿಸ್ತೀನಿ, ನೋಡ್ಕೊ ನೀನೇ. ನೋಡೋಣ, ಪ್ರತಿ ತಿಂಗಳು ನಾನೇ ಬಂದು ಕೇಳಕ್ಕೆ ಹೋಗಲ್ಲ. ನೀನಾಗೆ ಅಂಗಡಿ ಆದಾಯದಲ್ಲಿ 70% ನನಗೆ ಕಳಿಸ್ಬಿಡ್ಬೇಕು ಅಷ್ಟೇ. ಇಲ್ಲ ಅಂದರೆ ಆಮೇಲೆ ಅಂಗಡಿದು 30% ಆದಾಯನೂ ಇಲ್ಲದೆ ಇರೋ ಥರ ಮಾಡಿಬಿಡ್ತೀನಿ.
ನೀನೇ ಯೋಚನೆ ಮಾಡು. ಅಷ್ಟು ಆದಾಯ ಇಲ್ಲ ಅಂದರೆ ನೀನು ಹೇಗೆ ಜೀವನ ಮಾಡ್ತೀಯ? ಅಂಗಡಿಯಿಂದ ಆಚೆ ಹೋಗಿ ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಅದನ್ನು ಬಿಟ್ಟು ನಿನಗೀಗ ಬೇರೆ ಏನೂ ಗೊತ್ತೂ ಇಲ್ಲ. ಅಂಕಿತಾ, ಅಣ್ಣನ ಜೊತೆ ಈ ಥರ ಮಾತಾಡ್ತಾರೆ ನಮ್ಮ. ಇನ್ನು ಅಂಗಡಿ ವಿಷಯಕ್ಕೆ ಬಂದರೆ ಎಷ್ಟು ವರ್ಷಗಳಿಂದ ನಿಮ್ಮ ಅಣ್ಣ ಅಂಗಡಿನ ನಡ್ಸ್ಕೊಂಡು ಬಂದಿದ್ದಾರೆ. ಅಂಥದ್ರಲ್ಲಿ ಅಂಗಡಿ ಆದಾಯದಲ್ಲಿ ನಿನಗೆ ನಾವು ಯಾಕಮ್ಮ ಕೊಡಬೇಕು? ಅಂಗಡಿ ಆದಾಯದಲ್ಲಿ 70% ನಿನಗೆ ಕೊಟ್ಬಿಟ್ರೆ ನಮ್ಮನೆ ಹೇಗಮ್ಮ ನಡಿಬೇಕು? ನೀನೇ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅದಕ್ಕೆ ನೀವೊಂದು ಸ್ವಲ್ಪ ನೀವು ಮಾಡೋ ಖರ್ಚಲ್ಲಿ ಹಿಡಿತ ಮಾಡಿ ನೋಡಿ, ಅವಾಗ ಎಲ್ಲ ತನ್ನಷ್ಟಕ್ಕೆ ತಾನೇ ನಡೆಯುತ್ತೆ. ನಿಮಗೆ ರಾಣಿ ಮಹಾರಾಣಿ ಥರ ಜೀವನ ಮಾಡಬೇಕು ಅಂತ ಆಸೆ ಇದೆಯಲ್ಲ, ಅದನ್ನು ಬದಿಗಿಟ್ಟು ಸ್ವಲ್ಪ ಸಾದಾ ಸೀದಾ ಜೀವನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ತಿನ್ನೋ ಆಹಾರದಿಂದ ಹಿಡಿದು ಉಡೋ ಬಟ್ಟೆವರೆಗೂ ಹಿಡಿತ ಮಾಡಿ, ಅವಾಗೆಲ್ಲ ತನ್ನಷ್ಟಕ್ಕೆ ತಾನೇ ಬ್ಯಾಲೆನ್ಸ್ ಆಗುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋ ಮಾತನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಅಣ್ಣಂದು ಎಷ್ಟು ಇನ್ಕಮ್ ಇದೆಯೋ ಅಷ್ಟರಲ್ಲೇ ಎಲ್ಲ ನಿಭಾಯಿಸ್ಕೊಂಡು ಹೋಗಿ. ಅಣ್ಣ ಅತ್ತಿಗೆಗೆ ಬೇಕಾದಷ್ಟು ಮಾತಾಡಿದ ಮೇಲೆ ಅಂಕಿತಾ ಅಲ್ಲಿಂದ ಹೋಗ್ತಾಳೆ. 2 ದಿನದ ನಂತರ ಅಂಕಿತಾ ಮತ್ತೆ ತವ್ರ ಮನೆಗೆ ಬರ್ತಾಳೆ. ಅದಕ್ಕೆ ನಾನಿವತ್ತು ಒಂದು ತುಂಬ ಇಂಪಾರ್ಟೆಂಟ್ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ಅದೇನಂದರೆ, ನೀವು ಪೂಜೆ ಫಂಕ್ಷನ್ಗಳಲ್ಲಿ ಮೈ ತುಂಬ ಒಡವೆ ಹೇರ್ಕೊಂಡು ಒಳ್ಳೆ ರಾಣಿ ಮಹಾರಾಣಿ ಥರ ರೆಡಿಯಾಗಿರ್ತೀರಲ್ವಾ, ಆ ಒಡವೆನೆಲ್ಲ ತಂದು ನನಗೆ ಕೊಡಿ. ಏನು ಮಾತಾಡ್ತಾ ಇದೀಯ ಅಂಕಿತಾ? ನಾನು ನನ್ನ ಒಡವೆನ ನಿನಗೆ ಯಾಕೆ ಕೊಡಬೇಕು? ನಿಮ್ಮ ಹತ್ರ ಏನು ಒಡವೆಗಳಿದೆಯಲ್ಲ ಅದೆಲ್ಲ ನಮ್ಮಮ್ಮ ನಿಮಗೆ ಕೊಟ್ಟಿದ್ದು, ನಮ್ಮಮ್ಮನಿಗೆ ನಮ್ಮ ಅಜ್ಜಿ ಕೊಟ್ಟಿರೋದು. ಹಾಗಾಗಿ ಆ ಒಡವೆಗಳಲ್ಲಿ 70% ಅಷ್ಟು ಒಡವೆಗಳು ನನಗೆ ಸೇರಬೇಕು. ನೋಡಿ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಸುಮ್ಮನೆ ಹೋಗಿ ಒಡವೆ ತಂದ್ಕೊಡಿ. ಮಾವ, ಇದೆಲ್ಲ ನೀವು ಯಾಕೆ ಮಾಡಿದ್ರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮಗಳಿಂದ ನನಗೆ ನನ್ನ ಗಂಡನಿಗೆ ಇಷ್ಟೆಲ್ಲ ಅವಮಾನ ಆಗೋ ಹಾಗೆ ಮಾಡಿ ನಿಮಗೆ ಏನು ತಾನೇ ಸಿಕ್ತು ಮಾವ? ಸರಿ ಬಿಡಿ, ಇಷ್ಟೆಲ್ಲ ಆದಮೇಲೆ ಇನ್ನು ಆ ಒಡವೆ ನಿಡ್ಕೊಂಡು ನಾನು ತಾನೇ ಏನು ಮಾಡಲಿ? ಎಲ್ಲ ತಂದು ನಿನ್ನ ಮಗಳಿಗೆ ಕೊಡ್ತೀನಿ. ಸುಮ್ಮ, ನೀನೇನು ಜಾಸ್ತಿ ಮಾತಾಡಕ್ಕೆ ಹೋಗಬೇಡ. ಸುಮ್ಮನೆ ಹೋಗಿ ಆ ಒಡವೆನ ತಂದು ಅಂಕಿತಾ ಕೊಡು. ಆ ಒಡವೆಗಳನ್ನು ಇಟ್ಕೊಂಡು ನಮಗೇನು ಆಗಬೇಕಾಗಿಲ್ಲ. ಸರಿ ರೀ. ಸುಮಾ ಹೋಗಿ ಒಡವೆನೆಲ್ಲ ತಂದು ಅಂಕಿತಾಗೆ ಕೊಡ್ತಾಳೆ. ರೀ, ಇತ್ತೀಚೆಗೆ ಮನೇಲಿ ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಯಾವುದು ಸರಿ ಕಾಣಿಸ್ತಾ ಇಲ್ಲ. ಅಂಕಿತಾ ಯಾವ ರೀತಿ ನಡ್ಕೋತಾ ಇದ್ದಾಳೆ ನೋಡಿದ್ರ, ಒಂಥರ ದಬ್ಬಾಳಿಕೆ ಮಾಡೋ ಥರ ಮಾಡ್ತಾ ಇದ್ದಾಳೆ. ಈ ಥರ ಎಲ್ಲ ಆಗುತ್ತೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಲಿಲ್ಲ. ಈಗ ನನ್ನ ಹತ್ರ ಮಾತಾಡೋಕ್ಕೆ ಏನೂ ಉಳಿದಿಲ್ಲ. ನನಗೇನು ಮಾತಾಡಬೇಕು, ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಯಾವ್ದು ಸರಿನೋ ಯಾವ್ದು ತಪ್ಪೋ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದು ಅರ್ಥ ಆಗ್ತಿಲ್ಲ. ಅತ್ತಿಗೆ ಹತ್ರ ಒಡವೆ ಇಸ್ಕೊಂಡು ಅಂಕಿತಾ ತನ್ನ ಗಂಡನ ಮನೆಗೆ ಹೋಗ್ತಾಳೆ. ಸ್ವಲ್ಪ ದಿನಗಳು ಎಲ್ಲ ಶಾಂತಿಯಿಂದನೇ ಇರುತ್ತೆ. ತಿಂಗಳಿನ 5ನೇ ತಾರೀಕಿಗೆ ಸರಿಯಾಗಿ ಅಂಕಿತಾ ತನ್ನ ಅತ್ತಿಗೆಗೆ ಫೋನ್ ಮಾಡ್ತಾಳೆ. ಅತ್ತಿಗೆ, 5ನೇ ತಾರೀಕು ಆಯಿತು. ಮೇಲ್ಗಡೆ ಫ್ಲೋರಲ್ಲಿ ಬಾಡಿಗೆಗಿದಾರಲ್ಲ, ಅವರು ಮನೆ ಬಾಡಿಗೆ ಕೊಟ್ಟಿಲ್ವಾ? ಬಾಡಿಗೆನ ಅವರು ನಿಮ್ಮ ಅಣ್ಣನ ಕೈಗೆ 1ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಯಾಕೆ, ಏನಾಯಿತು? ಏನು, 1ನೇ ತಾರೀಕಿಗೆ ಕೊಟ್ಟಿದ್ದಾರಾ? ಅದಕ್ಕೆ ನಿಮ್ಗಳಿಗೆ ನಾಚಿಕೆ ಆಗಲ್ವಾ? ಒಂದೇ ವಿಷಯನ ನಿಮ್ಗಳಿಗೆ ಎಷ್ಟು ಸಲ ಅಂತ ಹೇಳಬೇಕು? ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ನಾನು ಸಾಯಂಕಾಲ ಮನೆಗೆ ಬರ್ತೀನಿ, ಅಣ್ಣನ ಹತ್ರನೇ ಎಲ್ಲ ಮಾತಾಡ್ತೀನಿ. ಸಾಯಂಕಾಲ ಅಂಕಿತಾ ಅಣ್ಣನ ಹತ್ರ ಮಾತಾಡಬೇಕು ಅಂತ ಮನೆಗೆ ಬರ್ತಾಳೆ. ಅಣ್ಣ, ಈಗ ಸ್ವಲ್ಪ ದಿನಗಳ ಮೊದಲೇ ಅಪ್ಪನ 70% ಆಸ್ತಿಗೆ ನಾನೇ ಮಾಲೀಕಳು ಅನ್ನೋದನ್ನ ನಿನಗೆ ಅರ್ಥ ಮಾಡಿಸಿದ್ದೆ. ಆದರೆ ನನ್ನ ಮಾತು ನಿಮಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಈ ಮನೆಯಿಂದ ನಾನು ನಿಮ್ಮನ್ನು ಆಚೆ ಹಾಕಿದ್ರೇನೆ ನಿಮಗೆ ನನ್ನ ಮಾತಿನ ಅರ್ಥ ಗೊತ್ತಾಗೋದು ಅಂತ ಅನ್ಸುತ್ತೆ. ಅಂಕಿತಾ, ಏನಾಯ್ತು? ಈಗ ಏನಾಯ್ತು ಅಂತ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅಮ್ಮ, ಮೇಲ್ಗಡೆ ಮನೆಯವರು ಅಣ್ಣನಿಗೆ 1ನೇ ತಾರೀಕೆ ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಆದರೆ ಅಣ್ಣ ಇವತ್ತು 5ನೇ ತಾರೀಕು. 5ನೇ ತಾರೀಕು ಆದ್ರೂ ನನ್ನ ಪಾಲಿನ ಹಣನ ನನ್ನ ಅಕೌಂಟಿಗೆ ಹಾಕಿಲ್ಲ. ನಿನ್ನ ಅಕೌಂಟಿಗೆ ಯಾಕಮ್ಮ ಅವನು ಹಣ ಹಾಕ್ತಾನೆ? ಯಾಕೆ ಅಂದರೆ ಮೇಲ್ಗಡೆ ಮನೆದು 20,000 ಮನೆ ಬಾಡಿಗೆ ಬರ್ತಾ ಇದೆ. 20,000ದ್ದು 70% ಅಂದರೆ ಎಷ್ಟಾಗುತ್ತೆ ಗೊತ್ತಾ ನಿನಗೆ? 14,000 ರೂಪಾಯಿ. 14,000 ರೂಪಾಯಿ ಪ್ರತಿ ತಿಂಗಳು ನನ್ನ ಅಕೌಂಟಿಗೆ ಬಂದ್ಬಿಡ್ಬೇಕು. ಮಿಕ್ಕಿದ 6,000ದಲ್ಲಿ ಇವ್ರು ಅದೇನು ಮಾಡ್ಕೋತಾರೋ ಅದು ನನಗೆ ಗೊತ್ತಿಲ್ಲ. ವಾಹ್ ಅಂಕಿತಾ, ವಾಹ್, ನೀನು ಅದು ಎಷ್ಟು ಕೀಳ್ಮಟ್ಟ ಕೇಳಿಬೋದೋ ಅಷ್ಟು ಕೀಳ್ಮಟ್ಟ ಕೇಳಿದ್ಬಿಟ್ಟಿದ್ಯಾ. ಇಷ್ಟೆಲ್ಲ ಮಾಡ್ತಾ ಇರೋ ನೀನು ನಾಳೆ ನಾವು ತಿನ್ನೋ ಅನ್ನದಲ್ಲೂ 70% ನಂದು ಅಂತ ಅದನ್ನು ಕಿತ್ಕೊಂಡು ಹೋಗೋಳೆ. ಈ ಥರ ಎಲ್ಲ ನಡ್ಕೋತಾ ಇದೆಯಲ್ಲ, ನಿನಗೇನು ಅನ್ಸೋದೇ ಇಲ್ವಾ? ಅದಕ್ಕೆ ನನ್ನ ಹತ್ರ ನೀವು ವಾದ ಮಾಡಕ್ಕೆ ಬರಬೇಡಿ. ಆಮೇಲೆ ಫ್ರೀಯಾಗೇನು ಮನೇಲಿದ್ದೀರಲ್ಲ, ಇದನ್ನು ಕಳ್ಕೊಬೇಕಾಗತ್ತೆ. ಅಲ್ಲ ಅದಕ್ಕೆ ನೀವುಗಳು ಈ ಆಸ್ತಿನೆಲ್ಲ ಪಡ್ಕೊಳ್ಳೋಕೆ ಲಾಯಕ್ಕಿದ್ದಿದ್ರೆ ಅಪ್ಪ ಇದನ್ನೆಲ್ಲ ನನ್ನ ಹೆಸರಿಗೆ ಯಾಕೆ ಮಾಡ್ತಿದ್ರು? ನಿಮ್ಮ ಹೆಸರಿಗೆ ಬರೀತಾ ಇದ್ರು. ನಿಮಗೆ ಆ ಯೋಗ್ಯತೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ಅಪ್ಪ ಇದನ್ನೆಲ್ಲ ನನ್ನ ಹೆಸರಿಗೆ ಬರ್ದಿರೋದು. ಇರೋ ಇಬ್ರು ಅತ್ತೆ ಮಾವನ್ನ ಸರಿಯಾಗಿ ನೋಡ್ಕೊಳ್ಳೋದು ಗೊತ್ತಿಲ್ಲ, ನನಗೆ ಬುದ್ಧಿ ಹೇಳಕ್ ಬರ್ತಾ ಇದ್ದಾರೆ. ನೀವು ಅವ್ರನ್ನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ಅಪ್ಪ ಯಾಕೆ ಹೀಗೆ ಮಾಡ್ತಿದ್ರು?
ಅಣ್ಣ ಜಾಸ್ತಿ ಮಾತಬೇಡ, ನಾನು ನೇರವಾಗಿ ಕೇಳ್ತಾ ಇದ್ದೀನಿ. 14,000 ರೂಪಾಯಿ ನಿನ್ನ ನನ್ನ ಅಕೌಂಟಿಗೆ ಕಳಿಸ್ತೀವೋ ಇಲ್ವೋ? ಎಲ್ಲ ಕಿತ್ಕೊಂಡಿದ್ಯಾ, ಇನ್ನೂ ಏನು ಬಾಕಿ ಇದೆ? ಆಸ್ತಿ ಕಿತ್ಕೊಂಡೆ, ನನ್ನ ಹೆಂಡತಿ ಒಡವೆ ಕಿತ್ಕೊಂಡೆ, ಅಂಗಡಿಲಿ ಬರೋ ಆದಾಯ ಕಿತ್ಕೊಂಡೆ, ಈಗ ಬರೋ ಇದೊಂದು ಮನೆ ಬಾಡಿಗೆ ಹಣನೂ ಕಿತ್ಕೊಳಕ್ ಬಂದಿದ್ಯಾ? ಅದನ್ನು ನಿನಗೆ ಕೊಟ್ಟು ಕೂತ್ಕೊಂಡ್ರೆ ನಾವು ಹೇಗೆ ಜೀವನ ಮಾಡೋದು? ಅಪ್ಪ, ಇದೆಲ್ಲ ಆಗಿದ್ದು ನೀವು ಮಾಡಿರೋ ತಪ್ಪಿಂದಾನೆ. ಅಪ್ಪ, ಆಸ್ತಿ ಆದಾಯದಲ್ಲಿ 70 ಭಾಗ ನಿಮ್ಮ ಮಗಳ ಹೆಸರಿಗೆ ಬರೆಯೋವಾಗ ಕೊನೆ ಪಕ್ಷ ನಮ್ಮ ಬಗ್ಗೆ ಬಿಟ್ಬಿಡಿ, ನನ್ನ ಹೆಂಡತಿ ಬಗ್ಗೆ ಬಿಡಿ, ನಿಮ್ಮ ಮತ್ತೆ ಅಮ್ಮನ ಬಗ್ಗೆನಾದರೂ ಯೋಚನೆ ಮಾಡಬೇಕಿತ್ತಲ್ವಾ? ತಿಂಗಳಲ್ಲಿ 10,000 ನಿಮ್ಮ ಮತ್ತೆ ಅಮ್ಮನ ಮೆಡಿಸಿನ್ಗೆ ಬೇಕು. ಅದ್ರ ಮೇಲೆ ಮನೆ ಖರ್ಚು ಎಷ್ಟಿರುತ್ತೆ? ಹೀಗಿರ್ಬೇಕಿದ್ರೆ ಎಲ್ಲ ದುಡ್ಡು ಅಂಕಿತನೇ ಕಿತ್ಕೊಂಡು ಹೊರಟೋದ್ರೆ ನಾನು ಮನೇನ ಹೇಗೆ ನಡೆಸ್ಲಪ್ಪ? ತಂದೆ ತಾಯಿ ಮಾಡೋ ಈ ಥರ ತಪ್ಪುಗಳಿಂದನೂ ಗಂಡು ಮಕ್ಕಳು ಸಿಕ್ಕಾಕೊಂಡು ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ಹಿಂದೆ ಇಟ್ಟು ಹಾಕ್ತಾರೆ. ಆದರೆ ಜನ ನಿಜವಾದ ಕಾರಣ ಏನು ಅಂತ ತಿಳ್ಕೊಳ್ದೆ ಗಂಡು ಮಕ್ಕಳನ್ನೇ ಬೈತಾರೆ. ಆಸ್ತಿ ಅಂತಸ್ತು ಅಧಿಕಾರ ಎಲ್ಲ ಮಗಳಿಗೆ ಕೊಟ್ಟು ಜವಾಬ್ದಾರಿ ಮಾತ್ರ ಮಗ ಸೊಸೆ ತಗೋಬೇಕು ಅಂದರೆ ಅದು ಹೇಗಾಗುತ್ತಪ್ಪ? ಇಲ್ಲಪ್ಪ, ಸಾಕಾಯ್ತು. ಇನ್ಮೇಲೆ ನಮ್ಮಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಈ ಅಂಕಿತ ಮಾಡೋ ಅವಮಾನನ ನಮ್ಮಿಂದ ಇನ್ನೂ ಸಹಿಸ್ಕೊಳಕ್ಕಾಗಲ್ಲ. ನಾವು ಈ ಥರ ಒಂದು 5-6 ಸಾವಿರದಲ್ಲೇ ಜೀವನ ಮಾಡಬೇಕು ಅಂದರೆ ನಾನು ನನ್ನ ಹೆಂಡತಿ ಎಲ್ಲಿ ಬೇಕಾದರೂ ಇದು ಜೀವನ ಮಾಡ್ತೀವಿ. ಇಲ್ಲಿತ್ಕೊಂಡು ಈ ಥರ ದಿನೇ ದಿನೇ ಅವಮಾನ ಮಾಡಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗೆ ಇನ್ನೊಂದು ವಿಷಯಪ್ಪ, ಎಲ್ಲಿ ಮುಂದೆ ನಾನು ನಿಮ್ಮನ್ನು ನೋಡ್ಕೊಳ್ಳಲ್ವೇನೋ ಅಂತ ಭಯ ಪಟ್ಕೊಂಡೆ ತಾನೇ ನೀವು ನಿಮ್ಮ ಆಸ್ತಿಲಿ 70% ನಿಮ್ಮ ಮಗಳ ಹೆಸರಿಗೆ ಮಾಡಿರೋದು? ಅಪ್ಪ, ನಿಮ್ಮ ಮಗ ಏನು ಅನ್ನೋದು ನಿಮಗೆ ಇಷ್ಟು ವರ್ಷ ಆದರೂ ಅರ್ಥನೇ ಆಗಿಲ್ವಾ? ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ನಾನು ನಿಮ್ಮ ಎದುರಿಗೆ ಧ್ವನಿ ಏರಿಸಿ ಮಾತಾಡಿದ್ದೀನಪ್ಪ? ಯಾವತ್ತಾದರೂ ನಿಮಗೆ ಗೌರವ ಕೊಡದೆ ನಡ್ಕೊಂಡಿದ್ದೀನ? ಹೀಗಿರ್ಬೇಕಿದ್ರೆ ನಿಮ್ಮ ಆಸ್ತಿನೆಲ್ಲ ತಗೊಂಡ್ಮೇಲೆ ನಿಮ್ಮನ್ನು ನಾನು ಮೂಲೆ ಗುಂಪು ಮಾಡ್ತೀನಿ ಅಂತ ನೀವು ಹೇಗೆ ಅಂದ್ಕೊಂಡ್ರಿ? ಅಮ್ಮ, ಅಪ್ಪ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಯಾವತ್ತು ನೀವು ಆಸ್ತಿನೆಲ್ಲ ಅಂಕಿತ ಹೆಸರಿಗೆ ಬರೆದ್ರೋ ಅವತ್ತೇ ನನಗೆ ನನ್ನ ಮೇಲೆ ನಿಮಗೆ ನಂಬಿಕೆನೇ ಇಲ್ವಲ್ಲ ಅಂತ ತುಂಬಾ ಬೇಜಾರಾಗಿತ್ತು. ಮನೆ ಬಿಟ್ಟು ಹೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಅವತ್ತು ನನ್ನನ್ನು ತಡೆದಿದ್ದು ನಿಮ್ಮ ಸೊಸೆ ಸುಮಾ. ಅವಳಿಗೆ ಈ ವಯಸ್ಸಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದು ಇಷ್ಟ ಇರಲಿಲ್ಲ. ನಾನು ಅವಳಿಗೆ ಹೇಳಿದೆ, ಈ ಮನೇಲಿ ನಾವಿನ್ನು ಇರೋದು ಬೇಡ, ಹೊರಟೋಗೋಣ ಅಂತ. ಆವಾಗ ಅವಳು ನನಗೆ ಏನಂದ್ಲು ಗೊತ್ತಾ? ಆಸ್ತಿನೆಲ್ಲ ಅಂಕಿತ ಹೆಸರಿಗೆ ಬರೋದ ತಕ್ಷಣ ನಾವು ಈ ಮನೆ ಬಿಟ್ಟು ಹೋಗೋಕ್ಕೆ ನಾವೇನು ಈ ಮನೇಲಿ ಆಸ್ತಿಗೋಸ್ಕರ ಇದ್ದೀವ? ಇಲ್ಲ ತಾನೇ? ಅತ್ತೆ ಮಾವ ಏನೇ ಮಾಡಿರಲಿ, ಆದರೆ ನಾವು ಅವ್ರ ಜೊತೆ ಇದ್ದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಅಂಕಿತನೂ ಅವ್ರಿಗೆ ಮಗಳು, ನಿಮಗೆ ಕೊಡೋ ಬದಲು ಅಂಕಿತಾಗ ಆಸ್ತಿ ಕೊಟ್ಟರೆ ಏನಾಯಿತು? ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನಿಮ್ಮ ಸೊಸೆ ನನಗೆ ಹೇಳಿದ್ಲು ಗೊತ್ತಾ ಅಪ್ಪ? ಅವಳು ಮಾತಿಂದನೇ ನಾನು ಈ ಮನೆ ಬಿಟ್ಟು ಹೋಗೋ ನಿರ್ಧಾರನ ಬದಲಾಯಿಸ್ಕೊಂಡಿತ್ತು. ಆದರೆ ಇನ್ಮೇಲೆ ಸಹಿಸ್ಕೊಳಕ್ಕಾಗಲ್ಲಪ್ಪ. ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಗಂಡ್ಮಕ್ಳೆಲ್ಲರೂ ಕೆಟ್ಟವರು, ಹೆಣ್ಮಕ್ಳೆಲ್ಲರೂ ಒಳ್ಳೆಯವರು, ಅಥವಾ ಹೆಣ್ಮಕ್ಳೆಲ್ಲರೂ ಕೆಟ್ಟವರು, ಗಂಡ್ಮಕ್ಳೆಲ್ಲರೂ ಒಳ್ಳೆಯವರು, ಆ ಥರ ಎಲ್ಲ ಏನೂ ಇಲ್ಲಪ್ಪ. ಎಲ್ಲ ಅವ್ರವ್ರ ಸ್ವಭಾವಕ್ಕೆ ಬಿಟ್ಟಿದ್ದು. ಯಾರೋ ಒಬ್ಬ ಮಗ ಅಪ್ಪ ಅಮ್ಮನ ಜೊತೆ ಕೆಟ್ಟದಾಗ ನಡ್ಕೊಂಡ ಅಂತ ಎಲ್ಲ ಗಂಡ್ಮಕ್ಳು ಕೆಟ್ಟವರೇ ಆಗ್ಬಿಡ್ತಾರಾ ನೀವು ಹೇಳಿ? ಹೋಗಲಿ ಬಿಡಿಯಪ್ಪ, ಇನ್ನೂ ಹೆಚ್ಚಿಗೆ ಏನೂ ಮಾತಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನೀವು ನಿಮ್ಮ ಮಗಳ ಮೇಲಿನ ಕುರುಡು ಪ್ರೀತಿ ನಂಬಿಕೆನ ಹಾಗೆ ಇಟ್ಕೊಳ್ಳಿ, ನನಗೇನೂ ಬೇಜಾರಿಲ್ಲ. ನಾನೀಗಾಗಲೇ ಲಾಯರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ನೀವು ನನಗೆ ಅಂತ ಏನು 30% ಆಸ್ತಿ ಕೊಟ್ಟಿದ್ರಲ್ಲ, ಅದನ್ನೂ ನಾನು ನಿಮ್ಮ ಮಗಳ ಹೆಸರಿಗೆ ಬರ್ತಿದ್ದೀನಿ. ಈಗ ನಿಮ್ಮ ಎಲ್ಲ ಆಸ್ತಿಗೂ ಒಬ್ಬಳೇ ಮಾಲೀಕಳು, ನಿಮ್ಮ ಮಗಳು ಅಂಕಿತ. ನೀವಿಬ್ಬರು ನಿಮ್ಮ ಮಗಳ ಜೊತೆ ಖುಷಿಯಿಂದ ಇರಿ. ನಾನು ನನ್ನ ಹೆಂಡತಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾನು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡು ನನ್ನ ಕರ್ತವ್ಯ ನಿಭಾಯಿಸಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆಸೆ ಪಟ್ಟೆ. ಆದರೆ ಏನು ಮಾಡೋದು, ಯಾವುದೂ ಸಾಧ್ಯ ಆಗಲಿಲ್ಲ. ನಿಮ್ಮ ಪ್ರಕಾರ ಗಂಡು ಮಕ್ಕಳು ಯಾವತ್ತಿದ್ರೂ ಕೆಟ್ಟವ್ರೆ ಅಲ್ವಾ? ಸರಿ, ನೀವು ನಿಮ್ಮ ಒಳ್ಳೆ ಗುಣಗಳಿರೋ ನಿಮ್ಮ ಮಗಳ ಜೊತೆ ಸಂತೋಷವಾಗಿರಿ. ಅವಳಾದರೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಕಾಶ್, ಬೇಜಾರು ಮಾಡ್ಕೋಬೇಡಪ್ಪ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಹೌದಪ್ಪ ಮಗನೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನಮ್ಮನ್ನು ಬಿಟ್ಟು ಹೋಗಬೇಡ ಕಣ. ಆಕಾಶ್, ನಮ್ಮನ್ನು ಬಿಟ್ಟು ಹೋಗ್ಬೇಡಪ್ಪ. ಮಗಳೆಂಥೋಳು ಅನ್ನೋದು ನಮ್ಗೆ ಈಗಾಗಲೇ ಅರ್ಥ ಆಗಿದೆ. ನೀನು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೆ ಹೇಗೋ? ಅಪ್ಪ, ಅಮ್ಮ, ನೀವಿಬ್ಬರೂ ನನ್ನ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇಷ್ಟು ವರ್ಷದಲ್ಲಿ ನನ್ನಿಂದ ನಿಮಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ, ಅಮ್ಮ. ನನ್ನಿಂದ ಮಾತ್ರ ಇನ್ನಿಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ರಾಜೇಶ್ ಮತ್ತು ಗೀತಾ ಇಬ್ಬರು ತಮ್ಮ ಯೋಚನೆ ಬಗ್ಗೆ, ತಾವು ಮಾಡಿರೋ ಕೆಲಸದ ಬಗ್ಗೆ ತುಂಬಾ ಮುಜುಗರ ಪಡ್ತಾರೆ, ಬೇಜಾರು ಪಡ್ತಾರೆ. ಆದರೆ ಈಗ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಅನ್ನೋ ಥರ ಅವ್ರ ಪರಿಸ್ಥಿತಿ ಆಗಿರುತ್ತೆ. ಯಾಕಂದರೆ ಮಗ ಮತ್ತು ಸೊಸೆ ಇಬ್ಬರು ತುಂಬಾ ನೊಂದ್ಕೊಂಡು ಮನೆ ಬಿಟ್ಟು ಹೊರಟು ಹೋಗೇ ಬಿಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.